ಬಾವ ಇಲ್ಲಿದ್ದೀರಾ ನೀವು? ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋದನ್ನ ನೋಡಿದಿರಾ ಯಾವತ್ತಾದ್ರು? ಅದೇನು ಹೇಳಬೇಕು ಅಂತಿದೆಯೋ ಡೈರೆಕ್ಟಾಗಿ ಹೇಳು, ಈ ರೀತಿ ಸುತ್ತಿ ಬಳಸಿ ಹೇಳ್ಬೇಡ. ನಾನು ಹೇಳೋದನ್ನ ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಮಾಲ್ತಿ ಅಕ್ಕ ಮತ್ತೆ ನಿಧಿ ದೋಷ ಪರಿಹಾರದ ಪೂಜೆ ಮಾಡಿಸ್ಕೊಂಡು ಬರಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದಾರಲ್ಲ. ಹೋಗಿದಾರಲ್ಲ? ಅಲ್ಲೇ ಅವ್ರು ನಮ್ಗೆ ಮಂಕ್ ಬುದಿ ಎರಚ್ತಾ ಇದ್ದಾರೆ. ಅಂದ್ರೆ ಅವರಿಬ್ರು ದೇವಸ್ಥಾನಕ್ಕೆ ಅಂತ ಸುಳ್ಳು ಹೇಳಿ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದಾರೆ. ಏನ್ ಹೇಳ್ತಾ ಇದೀಯ ಸುಮತಿ? ಕಣ್ಣಾರ ನೋಡಿದ್ದನ್ನ ಕಿವ್ಯಾರ ಕೇಳೋದನ್ನ ಹೇಳ್ತಾ ಇದ್ದೀನಿ. ಅನುಮಾನ ಪಡಬೇಕು ನಿಜ, ಆದ್ರೆ ಹೀಗೆ ಸುಮ್ಮನೆ ಗಾಳಿಲಿ ಗುಂಡು ಹಾರಿಸಬಾರ್ದು. ನೀನು ನಿನ್ನ ಕಣ್ಣಾರೆ ಅವ್ರು ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ಯಾ? ದೊಡ್ಡ ಸೋಂಬೇರಿ ನೀನು. ಅವ್ರು ಹೋಗೋ ಹೊತ್ತಲ್ಲಿ ನೀನು ಎಲ್ಲಾದ್ರೂ ಎದ್ದಿರ್ತೀಯಾ? ಇವತ್ತು ಎದ್ದಿದ್ನಲ್ಲ, ಇನ್ಮೇಲೆ ಬೆಳಗ್ಗೆ ಎದ್ದು ವಾಕಿಂಗು ಜಾಗಿಂಗು ವ್ಯಾಯಾಮ ಎಲ್ಲ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅದಕ್ಕೆ ಎದ್ದಿದ್ದೆ ಭಾವ. ಆವಾಗ್ಲೇ ಅವರಿಬ್ರು ನನ್ನ ಕೈಗೆ ಸಿಕ್ಕಾಕೊಂಡಿದ್ದೆ. ನೋಡು, ಜ್ಯೋತಿಷಿಗಳನ್ನ ಕರೆಸಿದ್ದು ನೀನು, ಜಾತಕನ ತೋರಿಸಿದ್ದು ನೀನು. ಅವರು ಹೇಳಿದಾಗೆ ಮಾಲ್ತಿ ದೇವಸ್ಥಾನಕ್ಕೆ ಹೋಗಿ ದೋಷ ಪರಿಹಾರ ಪೂಜೆ ಮಾಡಿಸ್ಕೊಂಡು ಬಂದು ಪ್ರಸಾದ ಕೊಡ್ತಾ ಇದ್ದಾಳೆ. ಆ ಪ್ರಸಾದನ ಎಂದೂ ಕಂಡಿಲ್ದೊಳಗೆ ತಿಂತಾ ಇರೋದು ನೀನು. ಅಂಥದ್ರಲ್ಲಿ ಈಗ ಅವ್ರ ಮೇಲೆ ಅಪಾದನೆ ಮಾಡ್ತಾ ಇದೆಯಲ್ಲ. ಹೌದು ಭಾವ, ನೀವು ಹೇಳಿದ ಅಷ್ಟು ಕರೆಕ್ಟೇ. ಆದ್ರೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಅದು ಮಾತ್ರ ಸುಳ್ಳು. ಅವ್ರು ಮಾತಾಡಿದ್ದನ್ನ ನಾನು ಕಿವಿಯರ ಕೇಳಿಸ್ಕೊಂಡಿದ್ದೀನಿ. ಅದು ಅಲ್ಲದೆ ಮಾಲ್ತಿ ಅಕ್ಕ ಚೂಡಿದಾರ್ ಹಾಕೊಂಡಿದ್ರು ಗೊತ್ತಾ? ಯಾವಾಗ್ಲೂ ಸೀರೆ ಉಟ್ಕೊಳ್ಳೋರು ದೇವಸ್ಥಾನಕ್ಕೆ ಯಾಕೆ ಚೂಡಿದಾರ್ ಹಾಕೋತಾರೆ? ವಾಪಸ್ ಬರ್ತಾ ಅದ್ ಯಾವ್ದೋ ಮ್ಯಾಜಿಕಲ್ಲಿ ಸೀರೆ ಉಟ್ಕೊಂಡ್ ಬಂದ್ಬಿಡ್ತಾರೆ. ಈ ರೀತಿ ಎಲ್ಲ ಸುಮ್ಮನೆ ಕತೆ ಕಟ್ಬೇಡ. ನನಗನ್ಸುತ್ತೆ ನಿನ್ನ ಬಾಡಿ ಒಳಗಡೆ ಯಾವುದೋ ದೆವ್ವನೋ ಪಿಶಾಚಿನೋ ಆಗಾಗ ಬಂದು ಹೋಗ್ತಾ ಇರುತ್ತೆ ಅನ್ಸುತ್ತೆ. ಯಾವುದಕ್ಕೂ ಒಂದ್ಸರಿ ಆ ಬಂಬಂ ಬಾವ ಹತ್ರ ಹೋಗಿ ತೋರಿಸ್ಕೊಂಡು ಬಾ. ಅಂದ್ರೆ ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಖಂಡಿತ ಬರ್ತಾ ಇಲ್ಲ. ಹಾಗಿದ್ರೆ ಬನ್ನಿ, ನಾವಿಬ್ರು ಇವಾಗಲೇ ದೇವಸ್ಥಾನಕ್ಕೆ ಹೋಗಿ ಚೆಕ್ ಮಾಡೋಣ. ಅವರಿಬ್ರು ಅಲ್ಲೇ ಇದ್ರು ಅಂದ್ರೆ ಅವ್ರು ಹೇಳಿದ್ದು ನಿಜ ಅಂತ. ಇಲ್ಲ ಅಂದ್ರೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ್ದಾರೆ ಅಂತ ಅರ್ಥ. ನಾನು ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಲ್ಲ, ನೀನೇ ಹೋಗ್ಬಿಟ್ ಬಾ. ಬಾವಾ, ನಿಮ್ಗೆ ಈ ವಿಷಯ ಇಷ್ಟೊಂದು ಸಿಂಪಲ್ ಅಂತ ಅನಿಸ್ತಾ ಇದೆಯಾ? ಮಾಲ್ತಿ ಅಕ್ಕ ನಿಮ್ ವಿರುದ್ಧನೇ ಹೋಗಿ ಡ್ರೈವಿಂಗ್ ಕಲ್ತ್ಕೋತಾ ಇದ್ದಾರೆ. ಆ ನಿಧಿ ಇನ್ನೆಷ್ಟರ ಮಟ್ಟಕ್ಕೆ ಅವ್ರ ತಲೆ ಕೆಡಿಸಿರ್ಬೇಡ. ನೀವು ಹೀಗೆ ಬಿಟ್ರೆ ನಿಮ್ಗೆ ಕಷ್ಟ ಆಗತ್ತೆ ಬಾವಾ. ಹೆಂಡ್ತಿನ ಯಾವಾಗ್ಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು. ಯೋಚನೆ ಮಾಡಿ. ಎರಡು ನಿಮಿಷ ವೆಯ್ಟ್ ಮಾಡು, ಫ್ರೆಶ್ ಅಪ್ ಬರ್ತೀನಿ. ದೇವಸ್ಥಾನಕ್ಕೆ ಹೋಗಿದ್ದೀರಾ? ನಿಮ್ಮಿಬ್ಬರಿಗೂ ಪರಿಹಾರ ಪೂಜೆನ ಬಾವನ್ ಕೈಲಿ ನಾನ್ ಮಾಡಿಸ್ತೀನಿ. ರೆಗ್ಯುಲರ್ ಆಗಿ ಬರ್ತಿದ್ರಲ್ಲ, ಅವ್ರು ಬಂದಿಲ್ವಾ? ಇಲ್ಲ ಮೇಡಮ್, ಇವತ್ತು ಅವ್ರ ರಜಾ, ಅದಕ್ಕೆ ಬಂದಿಲ್ಲ. ನಿಮ್ಮ ಹೆಸರೇನು? ಸಂಜಯ್ ಅಂತ.